ಕ್ರೈಮ್ ನಂಬರ್ 70ಯಲ್ಲಿ 4 ಜನ ಅಂತಾರಾಜ್ಯ ಕಳ್ಳರು ಈ ಪ್ರಕರಣದಲ್ಲಿ. ಇವ್ರನ್ನ ಅರೆಸ್ಟ್ ಮಾಡಿ ಸುಮಾರು 3,10,000 ಪ್ರಾಪರ್ಟಿಗಳನ್ನ ರಿಕವರ್ ಮಾಡಿ ಇವತ್ತು ರಿಟರ್ನ್ ಮಾಡಿದ್ದೇವೆ. ಹಾಗೆ ಈ ಹರಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಗಾಂಬ ಬಸ್ನಲ್ಲಿ ಬಿಜಾಪುರದಲ್ಲಿ ಅವರ ವ್ಯಾಪಾರಕ್ಕಾಗಿ ಆಲ್ಮೋಸ್ಟ್ 806 ಗ್ರಾಮ್ ಚಿನ್ನ, ಬಂಗಾರದ ಆಭರಣಗಳನ್ನ ಅವರು ಸಾಗಿಸ್ತಾ ಇರಬೇಕಾದ್ರೆ ಇದು ಒಂದೇ ಕನ್ಸೈನ್ಮೆಂಟು 61,25,600 ರೂಪಾಯಿ ಇದು. ಸೊ ಅಲ್ಲಿ ಇವರಿಂದ ಕಳ್ಳರು ಕಳ್ತನ ಮಾಡಿಕೊಂಡು ಈ ಪ್ರಕರಣದಲ್ಲಿ ನಾವು ಕೃಷ್ಣ ನಾಯಕ, ನಿತ್ಯಾನಂದ, ಮಂಜುನಾಥ, ಇದರಲ್ಲಿ ನೋಡಿ ವಿಚಿತ್ರ ಅಂದರೆ ಆ ಬಸ್ಸು ಚಾಲಕ ಮತ್ತು ಕಂಡಕ್ಟ್ರೇ ಮಿಕ್ಸ್ಡ್ ಇದ್ರು. ಸೊ ಅವರೇ ಮಿಕ್ಸ್ಡ್ ಇದ್ದು ಇವನು ಇನ್ನೊಬ್ಬನ ರೆಡಿ ಮಾಡಿ ಇದೊಂಥರ ಬಹಳ ಘೋರವಾದ ಅಪರಾಧ. ಇದು ಬಹಳ ಟೆಕ್ನಿಕಲಿ ಡಿಫಿಕಲ್ಟ್ ಇತ್ತು ಇದನ್ನ ಡಿಟೆಕ್ಟ್ ಮಾಡೋದಕ್ಕೆ. ಹರಪನಹಳ್ಳಿ ಟೀಮು ಒಳ್ಳೆ ಕೆಲಸ ಮಾಡಿ ಡಿಟೆಕ್ಟ್ ಮಾಡಿದ್ದಾರೆ. ಹಾಗೆ ಹರಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಶಾಸಕರ ಕಚೇರಿಗೆನೆ ಯಾರೋ ಸರಿಯಾಗಿ ಬೀಗ ಹಾಕಿಲ್ದಿದ್ದ ಅಂತ ಅನ್ಕೊಂಡವರು ಬೀಗ ಮುರಿದು ಅಕ್ರಮವಾಗಿ ಪ್ರವೇಶ ಮಾಡಿ ಕಚೇರಿಯಲ್ಲಿದ್ದ 10,80,000 ಬಂಗಾರ ಮತ್ತು ಬೆಳ್ಳಿ, ಈ ಆಭರಣಗಳು, ಒಂದು 2.5 ಲಕ್ಷ ಕ್ಯಾಶು ಕಳ್ತನ ಆಗಿತ್ತು. ಇದರಲ್ಲೂ ಮತ್ತೆ ಇಂಟರ್ಸ್ಟೇಟ್ ಕ್ರಿಮಿನಲ್ಸ್ ಇವರು ಜೀಲಿಯಾ ಅಂತ ಒಬ್ಬ, ರಾಕೇಶ್ ಪವಾರ್ ಅಂತ ಒಬ್ಬ ಮಧ್ಯಪ್ರದೇಶದವರು. ನೋಡಿ ಎಲ್ಲಿಂದ ಎಲ್ಲಿಗೆ ಬರ್ತಾರೆ, ಮಧ್ಯಪ್ರದೇಶದ ಕ್ರಿಮಿನಲ್ಗಳು ಬಂದು ಹರಪನಹಳ್ಳಿ ಶಾಸಕರ ಕಚೇರಿಯಲ್ಲಿ ಕಳ್ತನ ಮಾಡ್ತಾರೆ ಅಂದರೆ ಇದೆಲ್ಲ ಬಹಳ ಚಾಲೆಂಜಿಂಗ್. ಅಂದರೆ ಸರಿಯಾಗಿ ಟೆಕ್ನಿಕಲ್ ಆಗಿ ವರ್ಕೌಟ್ ಮಾಡಲಾಂದ್ರೆ ಸಿಗೋ ಕೇಸುಗಳೇ ಅಲ್ಲ. ಬಹಳ ಪರಿಶ್ರಮ ನಮ್ಮ ಸಿಬ್ಬಂದಿ, ಎಸ್ಪೆಷಲಿ ನಮ್ಮ ಕ್ರೈಮ್ ಸಿಬ್ಬಂದಿ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಹಾಗೆ ಹರಪನಹಳ್ಳಿ ಕ್ರೈಮ್ ನಂಬರ್ 108ನಲ್ಲಿ 3 ಜನ ಆರೋಪಿಗಳು ಚಂದ್ರಶೇಖರ, ಮಣಿಕಂಠ ಮತ್ತು ಭೀಮೇಶ್ ಇವ್ರನ್ನ ಅರೆಸ್ಟ್ ಮಾಡಿ 3.5 ಲಕ್ಷ ರಿಕವರ್ ಮಾಡಿದ್ದೀವಿ. ಚಿತ್ರವಾಡಿಗೆಯಲ್ಲಿ ಕ್ರೈಮ್ ನಂಬರ್ 54ಅಲ್ಲಿ 6.25 ಲಕ್ಷದ ಪ್ರಾಪರ್ಟಿ ರಿಕವರ್ ಮಾಡಿದ್ದೇವೆ. ಹಾಗೆ ಈ 2 ವೀಲರ್ ಇದೊಂದು ಬಹಳ ದೊಡ್ಡ ಮೆನೇಸ್ ಆಗ್ಬಿಟ್ಟಿದೆ. ಇವತ್ತು ನಾವು ಗಾಡಿಗಳಲ್ಲಿ ನಿಲ್ಸಿರೋದು ಒಂದು ಭಾಗ ಆಯಿತು, ಎರಡನೇ ಭಾಗ ಬಹಳ ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡಿ ಯಾರು ಕದೀತಾ ಇದ್ದಾರೆ, ಎಲ್ಲಿ ಮಾರ್ತಾರೆ, ಏನೋ ನಕಲಿ ದಾಖಲೆಗಳಾಗ್ತಾ ಇದೆಯಾ, ಇದನ್ನ ನಾವು ಬ್ಯಾಕ್ ಎಂಡ್ ಇವಾಗ ಬಹಳ ಡೀಟೇಲ್ ಆಗಿ ತನಿಖೆ ಮಾಡ್ತಿದ್ದೀವಿ. ಒಂದು ಆಯಿತು, ಕಳ್ತನ ಆಯಿತು, ರಿಕವರಿ ಮಾಡಿದ್ವಿ, ಆರೋಪಿಗಳನ್ನ ಪತ್ತೆ ಹಚ್ಚಿದ್ವಿ, ಬಟ್ ಸೋರ್ಸ್ ಮಾರ್ಕೆಟ್ ಯಾವುದು?